7 ವರ್ಷಗಳ ನಂತರ ತಾಯಿ ತಂದೆಯ ಮಡಿಲು ಸೇರಿದ ಮಗಳು. ಮಸೀದಿ ನೆನಪೇ ಮನೆ ತಲುಪಿಸಿದ ದಾರಿ. ಒಂದು ಮಗು ಜಾತ್ರೆಯಲ್ಲಿ ಅಥವಾ ತುಂಬಿದ ಸಭೆಯಲ್ಲಿ ತಪ್ಪಿಸಿಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಿರುವ ದೃಶ್ಯವನ್ನ ನೀವು ಅನೇಕ ಬಾರಿ ನೋಡಿರಬಹುದು. ಆ ಕ್ಷಣದಲ್ಲಿ ತಾಯಿ ತಂದೆಯ ಹೃದಯದಲ್ಲಿ ಎಷ್ಟು ಭಯ, ಎಷ್ಟು ನೋವು ಮೂಡುತ್ತದೋ ಅಂದಾಜು ಮಾಡೋದು ಕೂಡ ಕಷ್ಟ. ಆದರೆ ಅದೇ ಆ ಮಗು ಮತ್ತೆ ತಾಯಿ ತಂದೆಯನ್ನ ಕಾಣದೆ 10 ವರ್ಷಗಳ ಕಾಲ ದೂರವಾಗಿ ಬಿಟ್ರೆ ಆ ನೋವು ಎಷ್ಟು ಭೀಕರವಾಗಿರಬಹುದು ಎಂದು ಊಹಿಸಬಹುದಾ? ಇದೇ ರೀತಿಯ ಹೃದಯ ಕಲಕುವ ಕಥೆ ಮೈಸೂರು ನಗರದಲ್ಲಿ ನಡೆದಿದೆ. ಇದು ಒಂದು 14 ವರ್ಷದ ಬಾಲಕಿಯ ಜೀವನದ ನಿಜವಾದ ಕಥೆ. ಈ ಕಥೆ ಕೇಳಿದ್ರೆ ನಿಮ್ಮ ಕಣ್ಣಲ್ಲಿ ನೀರು ತುಂಬೋದಂತೂ ಖಂಡಿತ. ತಪ್ಪಿಸಿಕೊಂಡ ಒಂದು ಕ್ಷಣ ಬದಲಾಯಿತು ಜೀವನ. ಸುಮಾರು 7 ವರ್ಷಗಳ ಹಿಂದೆ ಬೆಂಗಳೂರು ನಗರದ ಕೆಂಗೇರಿ ಪ್ರದೇಶದಲ್ಲಿ ವಾಸಿಸುತ್ತಿದ್ದಂತಹ ಒಂದು ಚಿಕ್ಕ ಮಗು. ಆಕೆ ಆಗ ಕೇವಲ 7 ವರ್ಷದ ಮಗು. ಒಂದು ದಿನ ಜನಸಂದಣಿ ತುಂಬಿದ ಜಾಗದಲ್ಲಿ ಅಪ್ಪ ಅಮ್ಮನ ಕೈ ಹಿಡಿದು ಹೋಗ್ತಿದ್ದಂತಹ ಆ ಮಗು ಏನೋ ಕಾರಣದಿಂದ ಅವರಿಂದ ತಪ್ಪಿಸಿಕೊಂಡು ಹೋಗುತ್ತೆ. ಒಂದು ಕ್ಷಣ ಅಪ್ಪ ಅಮ್ಮನ ಕೈ ತಪ್ಪಿತ್ತು. ಅಷ್ಟೇ, ಆ ಮಗು ಯಾವ ದಿಕ್ಕಿಗೆ ಹೋಗಬೇಕು ಎಂದು ತಿಳಿಯದೆ ಜನಸಮೂಹದ ನಡುವೆ ಅಳುತ್ತಾ ಅಳುತ್ತಾ ಅಲೆದಾಡತೊಡಗಿತ್ತು. ಆ ದಿನದ ನಂತರ ಆ ಮಗು ತನ್ನ ಮನೆ, ತನ್ನ ಬೀದಿ, ತನ್ನ ಊರು ಯಾವುದನ್ನು ಸರಿಯಾಗಿ ನೆನಪಿಸಿಕೊಳ್ಳಲಿಲ್ಲ. ಮೈಸೂರಿನಲ್ಲಿ ಭಿಕ್ಷೆ ಬೇಡ್ತಾ ಇದ್ದಂತಹ ಮಗು. ಸಮಯ ಕಳೆದಂತೆ ಆ ಮಗು ಹೇಗೋ ಮೈಸೂರು ನಗರಕ್ಕೆ ತಲುಪಿತ್ತು. ಅಲ್ಲಿ ಗ್ರಾಮಾಂತರ ಬಸ್ ನಿಲ್ದಾಣದ ಬಳಿ ಭಿಕ್ಷೆ ಬೇಡುತ್ತಾ ಬದುಕನ್ನು ಸಾಗಿಸ್ತಾ ಇತ್ತು. ಒಂದು ದಿನ ಆ ದೃಶ್ಯವನ್ನು ಗಮನಿಸಿದ ಲಸ್ಕರ್ ಪೊಲೀಸ್ ಠಾಣೆಯ ಪೊಲೀಸರು ಇಷ್ಟು ಚಿಕ್ಕ ಮಗು ಭಿಕ್ಷೆ ಬೇಡುತ್ತಿದೆಯೇ ಎಂದು ಗಮನಿಸಿದರು. ತಕ್ಷಣವೇ ಆ ಮಗುವನ್ನು ರಕ್ಷಿಸಿ ಮೈಸೂರು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಕ್ಕೆ ಒಪ್ಪಿಸಿದರು. ಅಲ್ಲಿ ಆಕೆಯನ್ನ ಬಾಲಕಿಯರ ಬಾಲಮಂದಿರದಲ್ಲಿ ಇರಿಸಿ ಅವಳಿಗೆ ಶಿಕ್ಷಣ ಮತ್ತೆ ಸುರಕ್ಷತೆಯನ್ನು ಕಲ್ಪಿಸಲಾಗಿತ್ತು. ನೆನಪಿದ್ದದ್ದು 2 ಹೆಸರು ಮಾತ್ರ. ಪೊಲೀಸರು ಮತ್ತು ಅಧಿಕಾರಿಗಳು ಮಗುವನ್ನು ಕೇಳಿದ್ರು, ನಿನ್ನ ಮನೆ ಎಲ್ಲಿದೆ, ನಿನ್ನ ಊರು ಯಾವುದು, ನಿನ್ನ ಅಪ್ಪ ಅಮ್ಮ ಎಲ್ಲಿದ್ದಾರೆ? ಆದರೆ ಮಗು ಹೇಳಿದ ಉತ್ತರ ಒಂದೇ, ನನ್ನ ಹೆಸರು, ನನ್ನ ಅಪ್ಪನ ಹೆಸರು, ನನ್ನ ಅಮ್ಮನ ಹೆಸರು. ಇಷ್ಟೇ. ಮನೆಯ ವಿಳಾಸ, ಊರಿನ ಹೆಸರು, ರಸ್ತೆ ಯಾವುದು ಕೂಡ ನೆನಪಿರಲಿಲ್ಲ. 7 ವರ್ಷಗಳ ಹುಡುಕಾಟ. ಅಧಿಕಾರಿಗಳು ಹತಾಶರಾಗಲಿಲ್ಲ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸಿಬ್ಬಂದಿ ಮತ್ತೆ ಮಕ್ಕಳ ಕಲ್ಯಾಣ ಸಮಿತಿ ಹಲವು ಬಾರಿ ಕೌನ್ಸೆಲಿಂಗ್ ಮಾಡಿದ್ರು ಆ ಹುಡುಗಿಗೆ. ಮಗುವಿಗೆ ಮತ್ತೆ ಮತ್ತೆ ಕೇಳಿದ್ರು, ಒಂದು ಸಣ್ಣ ಸುಳಿವು ಹೇಳು, ನಿನ್ನ ಮನೆ ಬಗ್ಗೆ ಏನಾದರೂ ನೆನಪಿದೆಯಾ? ಆದರೆ ವರ್ಷಗಳ ಕಾಲ ಯಾವ ಮಾಹಿತಿ ಕೂಡ ಸಿಕ್ಕಿರಲಿಲ್ಲ. ಆ ಮಧ್ಯೆ ಆ ಮಗು ಸರ್ಕಾರಿ ಶಾಲೆಯಲ್ಲಿ 9ನೇ ತರಗತಿವರೆಗೆ ಓದುತ್ತಾ ಬದುಕನ್ನು ಮುಂದುವರಿಸಿತ್ತು. ಆದರೂ ಆಕೆಯ ಹೃದಯದಲ್ಲಿ ಒಂದು ಪ್ರಶ್ನೆ ಸದಾ ಕಾಡ್ತಾ ಇತ್ತು, ನನ್ನ ಅಪ್ಪ ಅಮ್ಮ ಎಲ್ಲಿದ್ದಾರೆ ಎಂಬುದು. ಮಸೀದಿ ನೆನಪು ಜೀವನವನ್ನೇ ಬದಲಿಸಿದ ಕ್ಷಣ. ಒಂದು ದಿನ ಮತ್ತೆ ಆಪ್ತ ಸಮಾಲೋಚನೆ ನಡೆಯಿತು. ಅಧಿಕಾರಿಗಳು ಮತ್ತೆ ಕೇಳಿದ್ರು, ನಿನ್ನ ಮನೆ ಬಗ್ಗೆ ಏನಾದರೂ ನೆನಪಿದೆಯಾ? ಆ ಸಮಯದಲ್ಲಿ ಮಗು ಸ್ವಲ್ಪ ಯೋಚಿಸಿತ್ತು. ಹಠಾತ್ ಒಂದು ನೆನಪು ಬಂದಿತ್ತು. ಅವಳು ಹೇಳಿದ್ಲು, ನಮ್ಮ ಮನೆ ಬಳಿ ಒಂದು ಮಸೀದಿ ಇತ್ತು. ಇದು ಒಂದು ಸಣ್ಣ ಸುಳಿವು ಮಾತ್ರ, ಆದರೆ ಅಧಿಕಾರಿಗಳಿಗೆ ಅದು ದೊಡ್ಡ ದಾರಿಯಾಗಿತ್ತು. ಕೆಂಗೇರಿಯಲ್ಲಿ ಹುಡುಕಾಟ. ತಕ್ಷಣವೇ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು, ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಿಬ್ಬಂದಿ ಸೇರಿ ಕೆಂಗೇರಿ ಪ್ರದೇಶದಲ್ಲಿ ಮಸೀದಿ ಇರುವ ಸ್ಥಳಗಳ ಸುತ್ತ ಮನೆಗಳಿಗೆ ಭೇಟಿ ನೀಡಲು ಆರಂಭಿಸಿದರು. ಒಂದು ಮನೆ, ಮತ್ತೊಂದು ಮನೆ, ಮತ್ತೊಂದು ಬೀದಿ, ಹೀಗೆ ಹಲವಾರು ದಿನ ಹುಡುಕಾಟ ನಡೆಸಿದರು. ಕೊನೆಗೆ ಒಂದು ಮನೆಗೆ ಹೋದಾಗ ಅಲ್ಲಿ ಇದ್ದವರು ಆ ಬಾಲಕಿಯ ಚಿತ್ರ ನೋಡಿದ್ರು. ಒಂದು ಕ್ಷಣ ಅವರ ಕಣ್ಣುಗಳಲ್ಲಿ ಆಶ್ಚರ್ಯ ಮತ್ತು ಸಂತೋಷ ಒಂದೇ ಸಮಯದಲ್ಲಿ ಮೂಡಿತ್ತು. ಅವರು ಹೇಳಿದ್ರು, ಇದು ನಮ್ಮ ಮಗಳು. 7 ವರ್ಷಗಳ ಬಳಿಕ ಮಿಲನ. ಆ ಸುದ್ದಿ ಕೇಳಿದಾಗ ಬಾಲಕಿಯ ತಾಯಿ ತಂದೆಯ ಕಣ್ಣಲ್ಲಿ ಕಣ್ಣೀರು ಹರಿದಿತ್ತು. 7 ವರ್ಷಗಳ ಕಾಲ ಅವರು ತಮ್ಮ ಮಗುವಿಗಾಗಿ ಕಾಯ್ತಾ ಇದ್ರು. ಒಂದು ದಿನ ಮತ್ತೆ ನೋಡುತ್ತೇವೆ ಎಂಬ ಆಸೆ ಮಾತ್ರ ಇತ್ತು.
ಕೊನೆಗೆ ಮೈಸೂರು ಮಕ್ಕಳ ಕಲ್ಯಾಣ ಸಮಿತಿ ಮತ್ತು ಅಧಿಕಾರಿಗಳು ಆ ಬಾಲಕಿಯನ್ನು ತಾಯಿ ತಂದೆಯ ವಶಕ್ಕೆ ಒಪ್ಪಿಸಿದ್ರು. ಆ ಕ್ಷಣ ಮಗು ಓಡಿಕೊಂಡು ತಾಯಿಯ ಮಡಿಲಲ್ಲಿ ಬಿದ್ದಿತ್ತು. ತಾಯಿ ಆಕೆಯನ್ನು ಬಿಗಿಯಾಗಿ ಅಪ್ಪಿಕೊಂಡಿದ್ದಳು. ಎಲ್ಲರೂ ಕಣ್ಣೀರಿಟ್ಟಿದ್ರು. ಇದರಿಂದ ಸಮಾಜಕ್ಕೆ ಸಂದೇಶ ಏನು ಅಂತ ನೋಡೋದಾದ್ರೆ, ಈ ಕತೆ ನಮಗೆ ಒಂದು ದೊಡ್ಡ ಪಾಠ ಕೊಡುತ್ತೆ. ಮಕ್ಕಳನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ತುಂಬಾ ಜಾಗ್ರತೆಯಿಂದ ನೋಡಿಕೊಳ್ಳಬೇಕು. ಮಕ್ಕಳು ತಪ್ಪಿಸಿಕೊಂಡ್ರೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಬೇಕು ಮತ್ತು ಮಕ್ಕಳ ರಕ್ಷಣೆಗೆ ಕೆಲಸ ಮಾಡುವ ಅಧಿಕಾರಿಗಳ ಶ್ರಮವನ್ನು ನಾವು ಮೆಚ್ಚಲೇಬೇಕು. ಏಕೆಂದರೆ ಅವರ ಪರಿಶ್ರಮದಿಂದಲೇ ಈ ಮಗು 7 ವರ್ಷಗಳ ನಂತರ ತನ್ನ ಮನೆಯನ್ನು ಸೇರಿದೆ. ಅಂತಿಮವಾಗಿ ಹೇಳೋದಾದ್ರೆ, ಕೆಲವು ಕಥೆಗಳು ಕೇವಲ ಸುದ್ದಿಯಲ್ಲ, ಅವು ಮನಸ್ಸು ತಟ್ಟುವ ಬದುಕಿನ ಸತ್ಯಗಳು. ಈ ಬಾಲಕಿಯ ಕತೆ ನಮಗೆ ಹೇಳೋದೇನೆಂದ್ರೆ, ಮನಸ್ಸು ಇದ್ದರೆ ಒಂದು ಸಣ್ಣ ಸುಳಿವು ಕೂಡ ಜೀವನವನ್ನೇ ಮತ್ತೆ ಬದಲಾಯಿಸಬಹುದು. ಈ ಕತೆ ನಿಮ್ಮನ್ನು ಸ್ಪರ್ಶಿಸಿದ್ದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇನ್ನಷ್ಟು ನಿಜ ಘಟನೆಗಳ ಕಥೆಗಳಿಗಾಗಿ HPS ನ್ಯೂಸ್ ಇನ್ಫೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದುವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಾಯ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.